ಎಸ್ಐಆರ್ ಕರ್ತವ್ಯಕ್ಕೆ ಗೈರಾಗಿದ್ದ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಬೆಸ್ಕಾಂ ಕಿರಿಯ ಅಭಿಯಂತರ ಯೋಗೇಶ್ ಗೌಡನನ್ನ ಅಮಾನತು ಮಾಡಲಾಗಿದೆ. ಬೆಂಗಳೂರಿನ ಕೆಆರ್ಪುರಂ ವಿಭಾಗದ ಬೆಸ್ಕಾಂನ ಜೆಇಇ ಮತಗಟ್ಟೆ ಅಧಿಕಾರಿಯಾಗಿ ನಿಯೋಜನೆ ಮಾಡಲಾಗಿತ್ತು ಯೋಗೇಶ್ ಗೌಡನನ್ನ. ಆದ್ರೆ 4 ದಿನ ಆದ್ರೂ ಕೂಡ ಕರ್ತವ್ಯಕ್ಕೆ ಯೋಗೇಶ್ ಗೌಡ ಹಾಜರಾಗಿಲ್ಲ, ಗೈರಾಗಿದ್ರು. ಸಹಾಯಕ ಮತದಾರರ ನೋಂದಣಾಧಿಕಾರಿ ಶಿಫಾರಸಿನಂತೆ ಇವರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಯೋಗೇಶ್ ಗೌಡ ಅಮಾನತುಗೊಳಿಸಿ ಇಲಾಖಾ ವಿಚಾರಣೆಗೆ ಆದೇಶಿಸಲಾಗಿದೆ. ಕೆಆರ್ಪುರಂ ಮತದಾರರ ನೋಂದಣಾಧಿಕಾರಿ ಈ ಆದೇಶ ಕೊಟ್ಟಿದ್ರು. ಹೀಗಾಗಿ ಅದರ ಅನ್ವಯ ಈ ಜೆಇಅನ್ನ ಸಸ್ಪೆಂಡ್ ಮಾಡಲಾಗಿದೆ. 4 ದಿನದಿಂದ ಕರ್ತವ್ಯಕ್ಕೆ ಬಂದಿಲ್ಲ. ಅವರನ್ನ ಆ ಸ್ಥಾನಕ್ಕೆ ಅಂತ ಹೇಳಿ ಅಸೈನ್ ಮಾಡಿದ್ರೂ ಕೂಡ ಆ ಕರ್ತವ್ಯವನ್ನು ನಿಭಾಯಿಸಿಲ್ಲ. ಎಸ್ಐಆರ್ ಕರ್ತವ್ಯಕ್ಕೆ ಅಧಿಕಾರಿ ಗೈರಾಗಿದ್ದು ಅಮಾನತು ಮಾಡಲಾಗಿದೆ. ಬೆಸ್ಕಾಂನ ಕಿರಿಯ ಅಭಿಯಂತರ ಯೋಗೇಶ್ ಗೌಡ. ನಾವು ನೋಡ್ತಾ ಇದ್ದೀವಿ, ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ರಾಜ್ಯದಲ್ಲಿ BLOಗಳ ನೇಮಕ ಆಗಿದೆ. ಎಸ್ಐಆರ್ ಪ್ರಕ್ರಿಯೆಗಳೆಲ್ಲವೂ ಆಗ್ತಾ ಇದೆ. ಅದೇ ರೀತಿ ಎಸ್ಐಆರ್ ಕರ್ತವ್ಯಕ್ಕೆ ಈ ಬೆಸ್ಕಾಂನ ಕಿರಿಯ ಅಭಿಯಂತರನನ್ನು ನಿಯೋಜನೆ ಮಾಡಲಾಗಿತ್ತು. ಯೋಗೀಶ್ ಗೌಡ ಎಂಬ ಜೆಇ. ಬೆಂಗಳೂರಿನ ಕೆಆರ್ಪುರಂ ವಿಭಾಗದ ಬೆಸ್ಕಾಂನ ಜೆಇ ಈ ಯೋಗೇಶ್ ಗೌಡ. ಮತಗಟ್ಟೆ ಅಧಿಕಾರಿಯಾಗಿ ಯೋಗೇಶ್ ಗೌಡನನ್ನು ನಿಯೋಜನೆ ಮಾಡಲಾಗಿತ್ತು. ಆದರೆ 4 ದಿನ ಆದರೂ ಕೂಡ ಇದುವರೆಗೂ ಯೋಗೇಶ್ ಗೌಡ ಒಂದೇ ಒಂದು ದಿನ ಆ ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಸಹಾಯಕ ಮತದಾರರ ನೋಂದಣಾಧಿಕಾರಿಗೆ ಇದು ಗಮನಕ್ಕೆ ಬಂದಿದೆ. ಈ ರೀತಿ ಕರ್ತವ್ಯಕ್ಕೆ ಹಾಜರಾಗಿಲ್ಲ, ಆದೇಶದ ನಂತರವೂ ಕೂಡ ಗೈರಾಗಿದ್ದಾರೆ ಅಂತ ಹೇಳಿ. ಹೀಗಾಗಿ ಅವರು ಸಹಾಯಕ ಮತದಾರರ ನೋಂದಣಾಧಿಕಾರಿ ಶಿಫಾರಸು ಮಾಡಿದ್ದಾರೆ, ಈ ವ್ಯಕ್ತಿ ಕರ್ತವ್ಯಕ್ಕೆ ಹಾಜರಾಗಿಲ್ಲ, ಸಸ್ಪೆಂಡ್ ಮಾಡಿ ಅಂತ. ಸಸ್ಪೆಂಡ್ ಮಾಡಲಾಗಿದೆ.